ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ. ಆದ್ರೆ ಬೆಂಗಳೂರಿನಂತ ನಗರಗಳಲ್ಲಿ ಮದುವೆ ಮಾಡೋದು ನೀರು ಕುಡಿದಷ್ಟೇ ಸಲೀಸು. ಅದೇ ಮನೆ ಕಟ್ಟೋದಂದ್ರೆ ಕಬ್ಬಿಣದ ಕಡ್ಲೆ ತಿಂದಂತೆ. ಇವುಗಳ ನಡುವೆಯೂ ಅತ್ಯಂತ ಚಿಕ್ಕ ಅಥವಾ ಹಾಫ್ ಸೈಟ್ಗಳಲ್ಲಿ ಸ್ಪೇಷಿಯಸ್ ಹಾಗೂ ಲೋ ಬಜೆಟ್ ಮನೆ ಕಟ್ಟೋ ಕಾನ್ಸೆಪ್ಟ್ ಶುರುವಾಗಿದೆ. ಅವೇ ಡ್ಯೂಪ್ಲೆಕ್ಸ್ ಮತ್ತು ಸ್ಪ್ಲಿಟ್ ಹೈಟ್ ಹೌಸ್. ಉದ್ಯಾನ ನಗರಿಯಲ್ಲೊಂದು ಸ್ವಂತ ಮನೆ ಮಾಡೋದು ಮಧ್ಯಮ ವರ್ಗದವರೆಲ್ಲರ ಕನಸು. ಆದ್ರೆ ಆಕಾಶದೆತ್ತರಕ್ಕೇರಿದ ಸೈಟಿನ ರೇಟು ಆ ಕನಸು ಕೈಗೆಟುಕದಂತೆ ಮಾಡಿದೆ. ಇವುಗಳ ನಡುವೆಯೂ ಅಷ್ಟೋ ಇಷ್ಟೋ ಹಣ ಹೊಂದಿಸಿ ಸೈಟು ತಗೊಂಡ್ರು ಎಲ್ಲಾ ಫೆಸಿಲಿಟಿಗಳುಳ್ಳ ಮನೆ ಕಟ್ಟೋದು ಕಷ್ಟ ಸಾಧ್ಯ. ಹಾಗಂದುಕೊಂಡೋರ್ಗೆ ಇಲ್ಲೊಂದು ಆಲ್ಟರ್ನೇಟ್ ಇದೆ. ಅದೇ ಡ್ಯೂಪ್ಲೆಕ್ಸ್ ಅಂಡ್ ಸ್ಪ್ಲಿಟ್ ಹೈಟ್ ಮನೆಗಳು. ಇಷ್ಟು ಚಿಕ್ಕ ಜಾಗದಲ್ಲಿ ಎಲ್ಲ ಫೆಸಿಲಿಟೀಸು ಬರುತ್ತಾ ಅನ್ನೋ ಫೀಲ್ ಇತ್ತು. ಮನೆ ಆದಮೇಲೆ ಎಲ್ಲನೂ ಇದೆ, ಎಲ್ಲ ಖುಷಿ ಅನಿಸಿದೆ. ಯಾವುದು ಇಲ್ಲ ಅನ್ನಂಗಿಲ್ಲ, ಎಲ್ಲ ಥರದ್ದು ಇದೆ. ಮೇಲ್ ಗಾರ್ಡನ್ನು ಎಲ್ಲ ಇದೆ. ಈ 3 ಬೆಡ್ರೂಮ್ ಮನೆ ಕಟ್ಟಿರೋದು ಬರೀ 20-30 ಸೈಟ್ನಲ್ಲಿ. ಕಾರ್ ಶೆಡ್, 3 ಬೆಡ್ರೂಮ್, ಕಿಚನ್, ಡೈನಿಂಗ್, ಬಾಲ್ಕನಿ, ಟೆರೆಸ್, ಗಾರ್ಡನ್ ಹೀಗೆ ಎಲ್ಲ ಫೆಸಿಲಿಟಿ ಈ ಮನೆಯೊಳಗಿದೆ. ಅವಕಾಶವಿರುವಷ್ಟು ಸ್ಪೇಸ್ನ ಬಳಸಿಕೊಂಡು ಸ್ಟೇರ್ ಕೇಸ್ ನಿರ್ಮಿಸಿ ಹೈಟ್ ಸ್ಪ್ಲಿಟ್ ಮಾಡಿ ಈ ಮನೆ ನಿರ್ಮಿಸಲಾಗಿದೆ. ನಾವು ಲೋ ಬಡ್ಜೆಟ್ ಮನೆಗಳು ಅಂದರೆ ಕಡಿಮೆ ವೆಚ್ಚದ ಮನೆಗಳು ಅಂತಂದರೆ ನಾವು ನಾರ್ಮಲ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀವಿ ಅದೇ ಮನೆಗಳಲ್ಲಿ ಏನೇನು ಅಮೌಂಟ್ ಎಲ್ಲೆಲ್ಲಿ ಉಳಿತಾಯ ಮಾಡ್ಬೋದು, ಹೇಗೆ ಕಮ್ಮಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡ್ಬೋದು ಅನ್ನೋ ಬೇಸಿನ ಕಾನ್ಸೆಪ್ಟ್ ಇಟ್ಕೊಂಡು ನಾವು ವರ್ಕನ್ನು ಇದು ಮಾಡ್ತೀವಿ ಮೇಡಮ್. ಕಮರ್ಷಿಯಲ್ ಪರ್ಪಸ್ಗಂತೂ ಈ ಕಾನ್ಸೆಪ್ಟ್ ಹೇಳಿ ಮಾಡಿಸಿದಂತಿದೆ. ಈ ಮಿನಿ ಅಪಾರ್ಟ್ಮೆಂಟ್ ತಲೆ ಎತ್ತಿ ನಿಂತಿರೋದು ಕೇವಲ 30-40 ಸೈಟಲ್ಲಿ ಅಂದ್ರೆ ನೀವು ನಂಬ್ತೀರಾ? ಮಿಡಲ್ ಕ್ಲಾಸ್ ಪೀಪಲ್ಗೆ ಅವ್ರಿಗೆ ಬೇಕಾಗಿರೋ ಅವ್ರ ಹತ್ರ ಇರೋಷ್ಟು ಬಜೆಟ್ ಅಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ. ಸೊ ಇವರು ಕಾಸ್ಟ್ ವೈಸ್ ರೆಡ್ಯೂಸ್ ಮಾಡ್ಕೊಂಡು ಕಟ್ತಾರೆ. ಅದು ನಮ್ಗೆ ಸ್ಟ್ರೈನ್ ಅನ್ಸೋದಿಲ್ಲ. ಮತ್ತಿನ್ಯಾಕೆ ತಡ? ಮನೆ ಕಟ್ಟೋ ಪ್ಲಾನ್ ಇರೋರೆಲ್ಲ ಕೂಡಲೇ ಆರ್ಕಿಟೆಕ್ಟ್ನ ಭೇಟಿ ಮಾಡಿ ಚಿಕ್ಕ ಸೈಟಲ್ಲಿ ಚೊಕ್ಕ ಹಾಗೂ ದೊಡ್ಡ ಮನೆಯ ಒಡೆಯರಾಗಿ. ಶ್ರುತಿ, ಕಸ್ತೂರಿ ಮೆಟ್ರೋ, ಬೆಂಗಳೂರು.